ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಅಪ್ಡೇಟ್ಸ್ನ ನಿಮಗೂ ತಲುಪಿಸ್ತಾ ಇರೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಂದಿನ ದಿನ ನಮ್ಮ ಮುಖ್ಯಮಂತ್ರಿಗಳು ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತು ಸಚಿವರೊಂದಿಗೆ ಸಭೆಯನ್ನು ನಡೆಸಿದ್ದರು. ಈ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡೋ ಚಿಂತನೆ ಮಾಡ್ತಾರಾ ಅನ್ನೋದು ಒಂದು ಯೋಚನೆ ಆಗಿತ್ತು. ಆದರೆ ಜನರಿಗೆ ಗುಡ್ ನ್ಯೂಸ್ ನೀಡಿದೆ ಸರ್ಕಾರ. ತುಂಬ ಇಂಪಾರ್ಟೆಂಟ್ ವಿಷಯ ಇರೋ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನೇಕ ಅನುಮಾನಗಳು ವ್ಯಕ್ತವಾಗ್ತಿದ್ದನ್ನು ನಾವು ಗಮನಿಸಿದ್ದೀವಿ. ಪ್ರತಿದಿನ ಜನರು ಕಮೆಂಟಲ್ಲಿ ನಮ್ಮೂರಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ ಕಮೆಂಟನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಮಾಧ್ಯಮರ ಮುಂದೆ ನಾವು ಈ ಸರ್ಕಾರ 5 ವರ್ಷಗಳ ಕಾಲ ಇರೋವರೆಗೂ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಮೊದಲ ಆದ್ಯತೆ ದಲಿತರಿಗೆ, ಅಂದರೆ SC/ST ಅವ್ರಿಗೆ ಸೇರಬೇಕಾಗಿರೋ ಹಣ ಹಾಕಿದ್ದೀವಿ, ಉಳಿದ ಮಹಿಳೆಯರಿಗೂ ಹಣ ಹಾಕ್ತೀವಿ. ನಮ್ಮ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅದಕ್ಕಾಗಿ ದುಡ್ಡು ಹಾಕಿಲ್ಲ ಅನ್ನೋರ ಕಿವಿ ಮಾತುಗಳನ್ನು ಕೇಳಬೇಡಿ. ರಾಜ್ಯದ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣನ ನಾವು ಬಳಸಿಕೊಂಡ್ರೂ ಅವರ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತೀವಿ. ಒಟ್ಟಿನಲ್ಲಿ ಯೋಜನೆಗಳ ಹಣ ನಿಮ್ಮ ಕೈಗೆ ಸೇರೋದು ಗ್ಯಾರಂಟಿ ಅಂತ ಹೇಳಿದ್ದರು. ಇದರ ಬೆನ್ನಲ್ಲೇ ಮತ್ತೊಂದು ನ್ಯೂಸು ಬಂದಿತ್ತು. CM ಅವರ ಖಡಕ್ ವಾರ್ನಿಂಗಿಂದ BPL ಕಾರ್ಡ್ ಹೊಂದಿದ್ದ ಅನೇಕ ಅನರ್ಹ ಅಭ್ಯರ್ಥಿಗಳ ರೇಷನ್ ಕಾರ್ಡನ್ನು ರದ್ದುಗೊಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ತೆರಿಗೆದಾರರು, ಅಂದರೆ ಟ್ಯಾಕ್ಸ್ ಪೇ ಮಾಡೋರು, GST ದಾರರು ಅನ್ನೋದು ಅರ್ಜಿನಲ್ಲಿ ತೋರಿಸುತ್ತದೆ. ಅಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು. ಆದರೆ ಅರ್ಜಿನಲ್ಲಿ ನೀವು ತೆರಿಗೆದಾರರು, GST ದಾರರು ಆಗಿಲ್ಲ ಅಂದರೂ ಕಟ್ಟುತ್ತಾ ಇರೋ ರೀತಿ ತೋರಿಸ್ತಾ ಇದೆಯಂತೆ. ಕೆಲವೊಂದು ಮಿಸ್ಟೇಕಿಂದ ಹಾಗಾಗಿರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬರೋದು ಸ್ಟಾಪ್ ಆಗಿರಬಹುದು. ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಇದ್ದ ಮಹಿಳಾ ಕಲ್ಯಾಣ ಇಲಾಖೆಗೆ ಹೋಗಿ ಅಧಿಕಾರಿಗಳ ಹತ್ರ ನಿಮ್ಮ ಅರ್ಜಿಯನ್ನು ಚೆಕ್ ಮಾಡಿಸ್ಕೊಂಡು ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಇದ್ದ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಮರುಪರಿಶೀಲಿಸಿ ಅದನ್ನು ಸರಿಪಡಿಸ್ತಾರೆ. ಆಗ ಗೃಹಲಕ್ಷ್ಮಿ ಹಣ ನಿಮ್ಮ ಕೈಗೆ ಸೇರಬಹುದು. ಇನ್ನು ಸರ್ಕಾರ ಕೊಟ್ಟ ಗುಡ್ ನ್ಯೂಸ್ ಏನೆಂದರೆ, ಮುಖ್ಯಮಂತ್ರಿ ಅವರು ಮಾಡಿರೋ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೂ ತಲುಪುತ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಈ ಪ್ರಕ್ರಿಯೆ ಆದಷ್ಟು ಬೇಗ ಮುಗಿಬೇಕು ಅಂತ ಆ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದಾರಂತೆ. ಹಾಗಾಗಿ ಗೃಹಲಕ್ಷ್ಮಿ ಬಗ್ಗೆ ಸರ್ವೆ ಮಾಡೋದಕ್ಕೆ ನಿಮ್ಮ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಬರಲಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಕೇಳಿರೋ ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಅವರಿಗೆ ಸಹಕರಿಸಿ. ನಿಮಗೆ ಹಣ ಪ್ರತಿ ತಿಂಗಳು ಬರ್ತಾ ಇದೆ ಅಂತ ಹೇಳಿದ ಪಕ್ಷದಲ್ಲಿ ಬಂದ ಹಣ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನೋ ಕೆಲವು ಪ್ರಶ್ನೆಗಳು ಸರ್ವೆನಲ್ಲಿ ಕೇಳೋದು ಉಂಟು. ಸರ್ಕಾರದ ಈ ಸರ್ವೆ ಮುಂಚೆನೇ ಆಗಬೇಕಾಗಿತ್ತು, ಆದರೆ ಎಲೆಕ್ಷನ್ನಿಂದ ತಡವಾಗಿದೆ. ಇದೀಗ ನಿಮ್ಮ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನಿಮ್ಮ ಅನುಮಾನಗಳನ್ನು ಅವರ ಹತ್ರ ಹೇಳಿಕೊಂಡು ಎಲ್ಲ ಸರಿ ಮಾಡಿಕೊಳ್ಳಿ. ಸದ್ಯ ಇಂದಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಿದ್ದು ಎಲ್ಲರಿಗೂ ಖುಷಿನ ತಂದಿದೆ. ಸರ್ಕಾರ ಕೊಟ್ಟ ಮಾತಿನಂತೆ ಜನರಿಗೆ ದುಡ್ಡು ಹಾಕಬೇಕು, ಆದಷ್ಟು ಬೇಗ ಹಣ ನಿಮ್ಮ ಕೈಗೆ ಸೇರಬೇಕು ಅನ್ನೋದೇ ನಮ್ಮ ಆಸೆ. ಗುಡ್ ನ್ಯೂಸ್ ಕೊಟ್ಟ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.